ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ರೊಟೀನ್ ಅಂತಲೇ ಅನ್ಕೊಬೋದು. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಆದರೆ ಬೆಳಗ್ಗೆ ಎದ್ದು ಬಂದಿದ ತಕ್ಷಣವೇ ಇವತ್ತು ಮನೆ ಮುಂದೆ ಇರೋ ಮರ ಎಲ್ಲ ಕಡಿತಾ ಇದ್ರು. ತುಂಬ ಬೇಜಾರಾಯಿತು. ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಇದರಿಂದ. ನಾನು ಅಂದ್ಕೊಂಡೆ ಬೇರೆ ಏನಕ್ಕನ ಕಡಿತಾ ಇದ್ದಾರೆ, ಪೂರ್ತಿ ಕಡಿತಾರೇನೋ ಅಂತ. ಬಟ್ ಏನಿಲ್ಲ, ಲೈಟ್ ಹಾಕ್ತಾರೆ ಗಣೇಶ ಕೂರಿಸೋದ್ರಿಂದ, ಅಲ್ಲೆಲ್ಲ ಲೈಟ್ ಹಾಕ್ತಾರೆ ಅಂದ್ಬಿಟ್ಟು ಕಡಿತಾ ಇದ್ರು. ಸರಿ, ಸ್ವಲ್ಪ ಸ್ವಲ್ಪ ತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿ ಒಳಗಡೆ ಬಂದೆ. ಆನಂತರ ಇವಾಗ ಅಡುಗೆ ಮನೇಲಿ ಸ್ವಲ್ಪ ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಟಿದ್ನಲ್ಲ, ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಜೋಡಿಸ್ಕೊಂಡು ಆನಂತರ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಒಂದು ಚೆನ್ನಾಗಿರೋ ನನ್ನ ಫೇವ್ರೇಟ್ ಆಗಿರೋ ರೆಸಿಪಿ ಇದು ಮೆಂತ್ಯ ಪಲಾವು. ತುಂಬ ಚೆನ್ನಾಗಿರುತ್ತೆ. ಇದನ್ನೇ ಯಾವ ಥರ ಮಾಡಿದ್ರೂ ಮೆಂತ್ಯ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೂ ಮುಂಚೆ ಕಾಯಿನೆಲ್ಲ ಒಡೆದು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ, ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಲೈಕೇ ಮಾಡ್ತಾ ಇಲ್ಲ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಬೋದು, ಹಳಬ್ರೇ ಲೈಕ್ ಮಾಡ್ತಾ ಇಲ್ಲ ಅಂದರೆ ಬೇಜಾರಾಗುತ್ತಲ್ವಾ. ಈಗ ಒಂದು ಮಿಕ್ಸಿ ಜಾರ್ಗೆ ತುರಿದಿರೋ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಷ್ಟೇ, ಇನ್ನು ಪೂರ್ತಿ ತುರ್ಕೊಂಡಿದ್ದೀನಿ. ಹಾಗೆಯೇ 2 ಈರುಳ್ಳಿ, 2 ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಅದನ್ನು ಅಷ್ಟೇ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ, ತುಪ್ಪ ಬೇಕಾದರೂ ಹಾಕ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನು ಬರೀ ಎಣ್ಣೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಓಲ್ ಗರಂ ಮಸಾಲೆ, ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು, ಕಲ್ಲುವು ಇಷ್ಟು ಹಾಕ್ಕೊಂಡು ನಂತರ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ನೆನೆಸಿಟ್ಟಿರೋ ಬಟಾಣಿ ಅಥವಾ ಹಸಿ ಬಟಾಣಿ ಯಾವ್ದು ಬೇಕಾದರೂ ಹಾಕ್ಕೊಬೋದು. ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಬಟಾಣಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಬೇರೆ ಯಾವುದನ್ನ ಕಾಬೂಲ್ ಕಡಲೆಕಾಳು ಆ ಥರನೂ ನೆನೆಸಿ ಕೂಡ ಹಾಕ್ಕೊಬೋದು. ಅದು ತುಂಬ ಚೆನ್ನಾಗೇ ಇರುತ್ತೆ. ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿ ಅಂದರೆ ಒಂದು ಕಟ್ಟಲ್ಲಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಅಷ್ಟೇ. ಎಲ್ಲ ಬಿಡಿಸಿ ರೆಡಿ ಮಾಡಿಕೊಂಡ್ರೆ 1 ಹಿಡಿ ಆಗುತ್ತೆ ಅಷ್ಟೇ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೇ ನೀವು ಬೇಕು ಅಂದರೆ ಯಾವ ತರಕಾರಿ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ನೂಕೋಲು ಈ ಥರ ಎಲ್ಲನೂ ಆ್ಯಡ್ ಮಾಡ್ಕೊಬೋದು. ಆದರೆ ಮೆಂತ್ಯ ಪಲಾವ್ ಅನ್ನೋ ಕಾರಣಕ್ಕೆ ನಾನು ಬರೀ ಯಾವುದೇ ತರಕಾರಿ ಇಲ್ದಿರ ಬಟಾಣಿ ಹಾಕ್ಕೊಂಡು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು 2 ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು 4 ಲೋಟ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಕುದೀತಾ ಬಂದಮೇಲೆ ತೊಳೆದಿರೋ ಅಕ್ಕಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಮುಗೀತು. ರುಚಿಯಾದ ಮೆಂತ್ಯ ಪಲಾವ್ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಮನೆಯೆಲ್ಲ ಘಮ ಘಮ ಅಂತಾಯಿತು. ಒಂಥರ ತುಪ್ಪದ ಸ್ಮೆಲ್ಲು, ತುಪ್ಪ ಹಾಕಿಲ್ಲ ಅಂದ್ರೂ ತುಪ್ಪದ ಸ್ಮೆಲ್ ಥರ ಬರ್ತಾಯಿತ್ತು. ನಂತರ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾಯಿತು. ತಿಂಡಿ ಎಲ್ಲ ಮಾಡಿ ಅವ್ರಿಗೂ ತಿನ್ನಿಸಿ ಬಾಕ್ಸ್ ಕಟ್ಟಿ ಅದನ್ನೆಲ್ಲ ಮುಗಿಸ್ಕೊಂಡಿದ ನಂತರ ಆಂಟಿ ಕೂಡ ಬಂದಿದ್ದಾರೆ, ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅವರು ಕಸ ಗುಡಿಸಿ ಮನೆ ಒರೆಸೋ ಅಷ್ಟರಲ್ಲಿ ನಾನು ಈ ಕಡೆ ಸ್ವಲ್ಪ ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ನಾವು ಮನೆಯಲ್ಲಿ ಪಕ್ಷ ಎಲ್ಲ ಮಾಡ್ತೀವಲ್ಲ, ಅದಕ್ಕೋಸ್ಕರ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮಾಡ್ಕೊಂಡಿದ್ದೆ. ಬಟ್ ಏನಂದರೆ ಈ ಪಕ್ಷ ಅನ್ನೋದಕ್ಕೆ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಬೇಕು ಅಂತ ಅವಾಗಿಂದ ನಡೆಸ್ಕೊಂಬಂದ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಶೋಕೇಸ್ ಒಳಗಡೆ ಇರೋ ಐಟಮ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಲಾಸ್ಟಿಗೆ ಅದನ್ನು ಮೇಲಿರೋ ಗ್ಲಾಸೆಲ್ಲ ಒರೆಸಿದಾಯಿತು. ಆನಂತರ ಆಂಟಿ ಎಲ್ಲ ಬಂದಿದ್ರಲ್ಲ, ಅವ್ರಿಗೆ ಕಾಫಿ ಮಾಡಿಕೊಟ್ಟಿರಲಿಲ್ಲ. ಸರಿ, ಅವರಿಗೆ ಕಾಫಿ ಎಲ್ಲ ಮಾಡಿಕೊಟ್ಬಿಡೋಣ ಅಂತ ಕಾಫಿನೂ ಮಾಡಿಕೊಟ್ಟಿದ್ದಾಯಿತು. ಅದರೊಳಗಡೆ ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಲ್ಲ, ಅದನ್ನೆಲ್ಲ ಸ್ವಲ್ಪ ತೊಳೆದು ಒಣಗಿಸಿ ಇಟ್ಟಿದ್ದೀನಿ ಒರೆಸ್ಬಿಟ್ಟು ಈ ಕಡೆ. ಅದನ್ನು ಅಷ್ಟೇ ಆಮೇಲೆ ಶೋಕೇಸಲ್ಲಿ ಜೋಡಿಸಿದ್ರೆ ಆಯಿತು ಅಂದ್ಬಿಟ್ಟು ಈಗ ಅವ್ರಿಗೆಲ್ಲ ಕಾಫಿ ಕೊಟ್ಬಿಟ್ಟು ನಾವು ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡಿದ್ವಿ. ಯಾಕಂದರೆ ಒಂದೇ ಸಮ ಕೆಲಸ ಮಾಡೋದಕ್ಕೂ ಆಗಲ್ಲ. ಈಗ ಒಣಗಿರೋ ಲೋಟಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಮನೆ ಕ್ಲೀನ್ ಮಾಡಬೇಕು ಅಂತಾಗೆಲ್ಲ ಒಂದೇ ದಿನಕ್ಕೆ ಎಲ್ಲ ಕೆಲಸನೂ ಇಟ್ಕೊಳ್ತಾ ಇದ್ದೆ. ಆಗ ನನ್ನ ಫ್ರೆಂಡ್ ಹೇಳಿದ್ರು,
ಡೈಲಿ ಒಂದೊಂದು ಮಾಡು, ನಿನಗೆ ಗೊತ್ತಾಗಲ್ಲ, ಇಲ್ಲ ಅಂದರೆ ಒಂದೇ ಸಲ ಮಾಡಿದ್ರೆ ಬಾಡಿ ಪೇಯ್ನ್ ಆಗುತ್ತೆ ಅಂತ. ಈಗ ಒಂದು ವಾರದಿಂದ ಒಂದೊಂದೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಬಾಡಿ ಪೇಯ್ನ್ ಆಗಲಿ ಸುಸ್ತು ಅನ್ನೋದಾಗಲಿ ಏನೂ ಇಲ್ಲ. ಇದೊಂಥರ ಈಸಿ ಅನ್ನಿಸ್ತು. ಹಾಗೆಯೇ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಬೆಡ್ಶೀಟ್ಗಳೆಲ್ಲ, ಅದನ್ನು ಎಲ್ಲ ಮಡಿಚಿ ಎತ್ತಿಡ್ತಾ ಇದ್ದೀನಿ. ಈ ಬಟ್ಟೆಗಳು ಮಾತ್ರ ಒಗ್ದಿದ ತಕ್ಷಣ ಮಡಿಚಿ ಎತ್ತಿಟ್ಬಿಟ್ರೆ ಸರಿ, ಇಲ್ಲ ಒಂದು ದಿನ ಬಿಟ್ವಿ ಅಂದರೆ ಅದು ಬಟ್ಟೆ ಮಡ್ಸೋಕ್ಕೆ 1 ಅವರ್ ಮೇಲೆ ಆಗೋಗ್ಬಿಡುತ್ತೆ. ಈಗ ಬಟ್ಟೆಗಳೆಲ್ಲ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಪೂಜೆ ಮಾಡಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು. ನಾನು ಫ್ರೆಶ್ ಅಪ್ ಆಗಿ ಈಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮನೆ ಕೆಲಸ ಮಾಡೋಷ್ಟರಲ್ಲೇ ಟೈಮ್ ಬಂದು 10:30 11 ಗಂಟೆ ಆಗೇ ಹೋಯಿತು. ಬೇಗ ಬೇಗ ಪೂಜೆ 12 ಗಂಟೆ ಒಳಗಡೆ ದೀಪ ಹಚ್ಚಲೇಬೇಕು ಅಂತ ಬೇಗ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಫಸ್ಟ್ ಹಂಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಕೆಲಸ ಮತ್ತು ಮನೆ ಕ್ಲೀನಿಂಗ್ ಇರೋ ಕಾರಣಕ್ಕೆ ಸ್ವಲ್ಪ ಲೇಟಾಗೆ ಎದ್ದು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಇದೆಲ್ಲ ಮುಗಿದ್ಮೇಲೆ ಯಾವಾಗ ಬೇಗ ಎದ್ದು ಪೂಜೆ ಮಾಡ್ಕೊಳ್ತೀನಿ ಅಂತ. ಇವತ್ತು ಒಂಥರ ಎಲ್ಲ ಕೆಲಸ ಆಗಿ ಪೂಜೆ ಮಾಡಿ ಒಂಥರ ಪೀಸ್ಫುಲ್ಲಾಗಿತ್ತು. ಮೈಂಡೆಲ್ಲ ತುಂಬ ಚೆನ್ನಾಗಿತ್ತು. ಪೂಜೆ ಮಾಡಿದ್ಮೇಲಂತೂ ನನ್ನ ಮೈಂಡ್ ಯಾವಾಗಲೂ ಪೀಸ್ಫುಲ್ಲಾಗೇ ಇರುತ್ತೆ. ಸರಿ, ಇವತ್ತಿನ ದಿನ ಬಂದು ಮಂಗಳವಾರ ಆಗಿರೋದ್ರಿಂದ ಬೇಗ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಚಿಕನ್ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು. ಸರಿ, ಏನಾನ ಸ್ಪೆಷಲಾಗಿ ಮಾಡೋಣ, ಟೈಮ್ ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋದಕ್ಕೆ ಬೇಜಾನ್ ಟೈಮ್ ಇದೆ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಬ್ಯಾಚುಲರ್ಸ್ ಆಗಲಿ ತುಂಬ ಈಸಿಯಾಗಿ ಏನಾನ ಚಿಕನ್ ರೆಸಿಪಿ ಬೇಗ ಆಗಬೇಕು ಅನ್ನೋರು ಅವರು ಕೂಡ ಮಾಡ್ಕೊಳ್ಬೋದು. ಯಾವ ಥರ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನಾನು ಚಿಕನ್ ಎಲ್ಲ ಚೆನ್ನಾಗಿ ತೊಳೆದು ಅರಿಶಿನ ಉಪ್ಪಾಕಿ ತೊಳೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದು ನೀರು ಅದರಿಂದ ಬಿಟ್ಟು ಮತ್ತು ನೀರೆಲ್ಲ ಹೀರ್ಕೊಂಡು ಸುತ್ತಲೂ ಎಣ್ಣೆ ಬಿಡಬೇಕು. ಒಂಥರ ರೆಡ್ಡಾಗಿ ಈ ಚಿಕನ್ನು ಫ್ರೈ ಆಗಬೇಕು. ಅಲ್ಲಿವರೆಗೂ ಈ ಚಿಕನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಕಡೆ ನಾನು ರೈಸ್ಗೂ ಇಟ್ಕೊಳ್ತಾ ಇದ್ದೀನಿ. ಆನಂತರ ರಸಮು ಕೂಡ ಒಂದು ಕಡೆ ಮಾಡಿ ಇಟ್ಕೊಂಡಿದ್ದೀನಿ. ರಸಮ್ ರೆಸಿಪಿ ನಿಮಗೆ ತುಂಬ ಸಲ ತೋರಿಸಿರೋ ಕಾರಣಕ್ಕೆ ನಾನೇನು ತೋರಿಸ್ಲಿಕ್ಕೆ ಹೋಗಿಲ್ಲ. ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ಹೆಂಗೆ ಅಂದರೆ ಅದು ಚಿಟಪಟ ಅನ್ನಬೇಕು, ಎಣ್ಣೆ ಬಿಟ್ಕೊಂಡು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಒಂದು ಮಿಕ್ಸಿ ಜಾರ್ಗೆ 1-2 ಈರುಳ್ಳಿ, 1-2 ಟೊಮೆಟೊ, ನಿಮಗೆ ಚಿಕನ್ ಯಾವ ಕ್ವಾಂಟಿಟಿ ಇರುತ್ತೋ ಆ ಕ್ವಾಂಟಿಟಿಗೆ ನೋಡಿಕೊಂಡು ನೀವು ಈ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಳ್ಬೋದಾಗುತ್ತೆ. ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ನಾನು ಸ್ವಲ್ಪ ಖಾರ ಜಾಸ್ತಿ ನಮ್ಮ ಮನೇಲಿ ತಿನ್ನೋದ್ರಿಂದ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ, ನುಣ್ಣಗೆ ರುಬ್ಕೊಳ್ಬೇಕು. ಆನಂತರ ಈ ಚಿಕನ್ ಬೇಯ್ತಾ ಇರುತ್ತಲ್ಲ ಆ ಟೈಮಲ್ಲಿ ನಾನು 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಅಷ್ಟೇ, ಇದೇನಿಲ್ಲ ಅಂದರೂ ಪರವಾಗಿಲ್ಲ, ಅಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಂತರ ಅದು ಒಂದು 5 ನಿಮಿಷ ಫ್ರೈ ಆಗಿದ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡ್ರೆ ಮುಗೀತು. ಚಿಕನ್ ಫ್ರೈ ಆಗಲಿ, ಚಿಕನ್ ಗ್ರೇವಿ ಥರ ಬೇಕಾದ್ರೂ ಮಾಡ್ಕೊಳ್ಬೋದು, ನಿಮ್ಗೆ ಯಾವ ಥರ ಚಿಕನ್ ಡ್ರೈ ಕೂಡ ಮಾಡ್ಕೊಳ್ಬೋದು. ಇದೇ ಥರ ನೀರು ಹಾಕ್ದಿರೇ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಡ್ರೈ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚಿಕನ್ ಗೊಜ್ಜಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನೀರು ಚಿಕನ್ ಸಾಂಬಾರಾಗುತ್ತೆ. ಇಷ್ಟೇ, 3 ಯಾವ ಥರ ಬೇಕಾದ್ರೂ ನೀವು ಮಾಡ್ಕೊಳ್ಬೋದಾಗುತ್ತೆ. ಈಗ ಸ್ವಲ್ಪ ಚೆನ್ನಾಗಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ನೀರು ಕುದಿಸ್ಕೊಳ್ತಾ ಇದ್ದೀನಿ. ಎಲ್ಲ ಆಗಿ ಮತ್ತು ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಊಟಕ್ಕೆ. ಸರಿ, ಇವಾಗ ಊಟ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ಮಳೆ ಬರ್ತಾ ಇದೆ, ಲೈಟಾಗಿ ಮಳೆ ಬರೋ ಥರ ಆಗಿದೆ. ಅದರಲ್ಲೂ ಬಿಸಿ ಬಿಸಿ ಅನ್ನ, ಈ ಥರ ಚಿಕನ್ನು ಮತ್ತು ಈರುಳ್ಳಿ, ಸೌತೆಕಾಯಿ ಎಲ್ಲ ಕೊಟ್ಟಿದ್ದಕ್ಕೆ ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಖುಷಿ. ಅವರಿಗೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅಂತೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ನನಗೂ ಖುಷಿ ಆಗುತ್ತೆ ಈ ಥರ ಎಲ್ಲರೂ ತಿಂದರೆ. ಮಕ್ಕಳು ಬಂದಮೇಲೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು. ಇವಾಗ ಅವ್ರು ಊಟ ಎಲ್ಲ ಆಗಿದ ತಕ್ಷಣ ನನ್ನ ಹಸ್ಬೆಂಡ್ದು ಅವ್ರು ಆಫೀಸ್ಗೆ ಹೋಗಬೇಕು ಅಂತ ಅವ್ರು ಹೊರಟರು. ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದ್ಸಲಿ ಚಿಕ್ಕ ಪುಟ್ಟ ಇದ್ದೇ ಇರುತ್ತಲ್ಲ, ಇನ್ನೆಲ್ಲ ಮಾಡಿಕೊಂಡ್ರೆ ಇನ್ನು ಸಂಜೆವರೆಗೂ ಇನ್ಯಾವುದೇ ಥರ ಕೆಲಸ ಇರೋಲ್ಲ. ನಾನು ಇವಾಗ ಅವರು ಎಲ್ಲ ಆಫೀಸ್ಗೆ ಹೋದ್ಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಎಡಿಟಿಂಗ್ ಮಾಡ್ಕೊಳ್ಳೋದು, ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತೀನಿ. ಬೆಳಗ್ಗೆಯಿಂದ ಒಂದೇ ಸಮ ಕೂಡ ಕೆಲಸ ಮಾಡಿರ್ತೀನಿ. ಮತ್ತು ಮನೆ ಕೆಲಸನೂ ಅಷ್ಟೇ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟಯರ್ಡ್ ನನಗೂ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡ್ಕೊಳ್ತೀನಿ, ಆ ನಂತರ ವಾಯ್ಸ್ ಕೊಡ್ತೀನಿ. ಮಕ್ಕಳು ಬರೋಷ್ಟರಲ್ಲಿ ಏನೋ ಒಂದು ಮಾಡ್ಕೊಳ್ತಾ ಇರ್ತೀನಿ.
ಆನಂತರ ಅವ್ರು ಬಂದಮೇಲೆ ಗೊತ್ತೇ ಇರುತ್ತಲ್ಲ ಊಟ ಕೊಡೋದು ಮತ್ತು ಏನೋ ಒಂದು ಸ್ವಲ್ಪ ಎಕ್ಸಾಮ್ ಟೈಮು ಓದಿಸೋದು ಇದೆಲ್ಲ ಇದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.